ಹೇ ಜಲಜಾಕ್ಷ, ಆ ಕುಲಕಂಟಕನಾದ ಕೌರವನು ಮುಳ್ಳು ಮುನಿಯಷ್ಟು ನೆಲ ಕೊಡಲಿಕ್ಕಿಲ್ಲ ಎಂದು ಛಲ ಮಾಡಿ 11 ಅಕ್ಷೋಹಿಣಿ ಸೈನ್ಯವನ್ನು ಸೇರಿಸಿ ಕಲಹ ಪ್ರಾರಂಭಿಸಿದ. ಯುದ್ಧದ ಪ್ರಾರಂಭದಲ್ಲಿ ತಮ್ಮ ವಿಷಯವರಾದ ಭೀಷ್ಮ ದ್ರೋಣರನ್ನು ತಮ್ಮ ತ್ರಾಣದಿಂದ ಗೆದ್ದೆವು. ಇದೇ ರೀತಿ ನಿಮ್ಮ ಕರುಣೆ ನಮ್ಮ ಮೇಲೆ ಇರಲಿ ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ. ಆಹೇ ಪಾರ್ಥ, ಶ್ರೇಷ್ಠರಾದಂತಹ ಭೀಷ್ಮ ದ್ರೋಣಾಚಾರ್ಯಗಳನ್ನು ಎನ್ನ ತ್ರಾಣದಿಂದ ಗೆದ್ದೇವೆಂದು ಆಡಿದೆಯಲ್ಲ, ಇದು ಒಪ್ಪುವಂತಹದ್ದಲ್ಲ, ಅಸಮ್ಮತವಾದಂತಹ ವಾಕ್ಯ. ಆಹೇ ಅರ್ಜುನ, ಆಹೇ ಭಾವಯ್ಯ, ಶ್ರೇಷ್ಠರಾದಂತಹ ಭೀಷ್ಮ ದ್ರೋಣಾದಿಗಳನ್ನು ಗೆಲ್ಲಬೇಕಾಗಿದ್ದರೆ ಅದು ನಿನ್ನ ಸದ್ಧರ್ಮದ ಯುದ್ಧದಿಂದ ಮಾತ್ರ ಸಾಧ್ಯವಾಯಿತು. ಅಬದ್ಧ ವಾಕ್ಯಗಳನ್ನು ಆಡುವುದೇನಯ್ಯ ಪ್ರಬುದ್ಧ ಪಾರ್ಥ. ಆಹೇ ಕಿರೀಟಿ, ಆಹೇ ಭಾವಯ್ಯ, ವೀರರಾದಂತಹ ಸಮಸಪ್ತರನಿಗೆ ಯುದ್ಧ ಮಾಡುವಂತಹ ವೀರರು ನಮ್ಮಲ್ಲಿ ಯಾರಿದ್ದಾರೆ ಹೇಳಯ್ಯ. ಮದ್ಯಪಾನ ಆಹಾ ಮಾತುಳ ಅಂತಕ, ಆ ದುರುಳರಾದ ಸಮಸಪ್ತಕರೊಡನೆ ಯುದ್ಧ ಮಾಡಲು ಯಾರಿಲ್ಲವೆಂದು ಚಿಂತಿಸುತ್ತಿರುವಿರೇನು? ಹೌದು ನನ್ನ ಚಿಂತೆ. ಹೀಗೆ ಕೇಳುವಂತನ ಆ ಸಮಸಪ್ತಕರನ್ನು ಅವರ ಪೊಕ್ಕೆಲುಬುಗಳನ್ನು ಮುರಿದು ಕಂಡ ರಕ್ತವನ್ನು ಹಿಂಡಭೂತಗಳಿಗೆ ಹಂಚುವೆ. ಈ ಲೋಕದ ಗಂಡನ ವೀರ ಪರಾಕ್ರಮವನ್ನು ನೋಡುವಂತವರಾಗಿರಿ ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ. ಅಹೇ ಸವೆ ಸಾಚಿ, ಕೆಂಡದಂತ ನಿನ್ನ ಮಾತನ್ನು ಕೇಳಿ ನನಗೆ ಮಿಗಿ ಆನಂದವಾಯಿತು. 3 ಲೋಕದ ಗಂಡು ಎನ್ನುವ ಹೆಸರಿಗೆ ನೀನೇ ತಕ್ಕವನು. ಮತ್ತಾರಿಗೂ ಸಲ್ಲ ತಕ್ಕದ್ದಲ್ಲ. ಧರ್ಮರಾಜನ ಧನಂಜಯನಾದಂತ ಈ ಫಲ್ಗುಣ ಪರಾಕ್ರಮ 3 ಲೋಕಕ್ಕೆ ಮಿಗಿಲಾದದ್ದು. ಒಟ್ಟು ಪರಾಕ್ರಮಕ್ಕೆ ನಾವು ಎಷ್ಟು ಕೊಂಡಾಡಿದ್ರೂ ಸಹ ಇನ್ನೂ ಕಮ್ಮಿಯೇ. ಹೇ ಅರ್ಜುನ, ನಿನಗೆ ಒಳ್ಳೆಯದಾಗಲಿ. ನಾವೀಗ ಮುಂದೆ ಹೋಗೋಣ, ನಡೆಯುವಂತ ನಾವು.